ಅಮಿತ್ ಶಾ ಅವರನ್ನ ಪ್ರಧಾನಿ ಮಾಡಲು ಮೋದಿ ಹೊರಟಿದ್ದಾರೆ ಅಂತ ಸಿಎಂ ಕೇಜ್ರಿವಾಲ್ ಆರೋಪಿಸಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ 75 ವರ್ಷ ಮಿತಿ ಎನ್ನುವ ನಿಯಮ ಬಿಜೆಪಿಯಲ್ಲಿ ಇಲ್ಲ. ಮೋದಿ ಅವರೇ ಇಡೀ ಅವಧಿಗೆ ಪ್ರಧಾನಿ ಆಗಿರಲಿದ್ದಾರೆ ಎಂದಿದ್ದಾರೆ. ಅಮಿತ್ ಶಾ ಅವರನ್ನ ಪ್ರಧಾನಿ ಮಾಡಲು ಮೋದಿ ಮತ ಕೇಳ್ತಿದ್ದಾರೆ ಅನ್ನೋ ಕೇಜ್ರಿವಾಲ್ ಹೇಳಿಕೆಗೆ ಮಧ್ಯಪ್ರದೇಶದ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ತಿರುಗೇಟು ನೀಡಿದ್ದಾರೆ. ಜೈಲಿಗೆ ಹೋದ್ಮೇಲೆ ಕೇಜ್ರಿವಾಲ್ಗೆ ಹುಚ್ಚು ಹಿಡಿದಿದೆ. ಕೇಜ್ರಿವಾಲ್ಗೆ ಕೇವಲ ಚುನಾವಣೆ ಮುಗಿಯುವವರೆಗೆ ಮಾತ್ರ ಬೇಲ್ ಸಿಕ್ಕಿದೆ. ಬಳಿಕ ಮತ್ತೆ ಜೈಲಿಗೆ ಹೋಗಬೇಕಿದೆ ಅಂತ ಚೌಹಾಣ್ ಚಾಟಿ ಬೀಸಿದ್ದಾರೆ. ಬಂಗಾಳದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಹಿಂದೂಗಳು 2ನೇ ದರ್ಜೆ ಪ್ರಜೆಗಳಾಗಿದ್ದಾರೆ. ಹೀಗಂತ ಪ್ರಧಾನಿ ಮೋದಿ ಟಿಎಂಸಿ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. 4ನೇ ಹಂತದ ಲೋಕಸಭಾ ಚುನಾವಣೆಗಾಗಿ ಬಂಗಾಳದ ಬರಾಕ್ಪುರದಲ್ಲಿ ಪ್ರಚಾರವನ್ನ ನಡೆಸಿದ ಮೋದಿ ಹಿಂದೂಗಳ ಹಬ್ಬಗಳನ್ನ ಆಚರಿಸದಂತೆ ತಡೆಯಲಾಗ್ತಿದೆ ಅಂತ ಆರೋಪಿಸಿದ್ದಾರೆ. ಇನ್ನೊಂದೆಡೆ ಬಂಗಾಳದ ಹುಬ್ಳಿಯಲ್ಲಿ ಪ್ರಚಾರ ಮಾಡ್ತಿರುವಾಗ ಪ್ರಧಾನಿ ಮೋದಿಗೆ ಅಭಿಮಾನಿಯೊಬ್ಬ ಮೋದಿ ಮತ್ತು ಅವರ ತಾಯಿ ದಿವಂಗತ ಹೀರಾಬೇನ್ ಇರುವ ಚಿತ್ರದ ಫೋಟೋವನ್ನ ಗಿಫ್ಟ್ ನೀಡಿದ್ದಾರೆ. ಪ್ರಧಾನಿ ಮೋದಿ ಜೊತೆಗೆ ಒಂದೇ ವೇದಿಕೆಯಲ್ಲಿ ಸಂವಾದ ಮಾಡೋಕೆ ನಾನು ಸಿದ್ಧ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ನಿವೃತ್ತ ನ್ಯಾಯಾಧೀಶರು ಹಾಗೂ ಪತ್ರಕರ್ತರು ಪ್ರಧಾನಿ ಮೋದಿ ಹಾಗೂ ರಾಹುಲ್ ಗಾಂಧಿ ಒಂದೇ ವೇದಿಕೆಯಲ್ಲಿ ಸಂವಾದ ನಡೆಸಲು ಆಹ್ವಾನ ನೀಡಿದ್ರು. ರಾಹುಲ್ ಗಾಂಧಿ ಸಂವಾದದ ಸವಾಲ್ ಸ್ವೀಕರಿಸಿದ ಬಗ್ಗೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ವ್ಯಂಗ್ಯವಾಡಿದ್ದಾರೆ. ತಮ್ಮ ಭದ್ರಕೋಟೆ ಎನ್ನುತ್ತಿದ್ದ ಅಮೇಥಿ ಕ್ಷೇತ್ರದಲ್ಲಿ ನನ್ನಂತ ಸಾಮಾನ್ಯ ಕಾರ್ಯಕರ್ತೆಯ ವಿರುದ್ಧ ಸ್ಪರ್ಧಿಸದವರು ಸಂವಾದಕ್ಕೆ ಸಿದ್ಧರಾಗಿದ್ದಾರೆ. ಮೋದಿಗೆ ಸರಿಸಮಾನವಾಗಿ ಸಂವಾದದ ವೇದಿಕೆ ಏರಲು ರಾಹುಲ್ ಗಾಂಧಿ ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿನ ಅಂತ ಸ್ಮೃತಿ ಇರಾನಿ ಪ್ರಶ್ನಿಸಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಜನಾಕ್ರೋಶ ಭುಗಿಲೆದ್ದಿದ್ದು ಆಡಳಿತದ ವಿರುದ್ಧ ಬೀದಿಗಳಲ್ಲಿ ಪ್ರತಿಭಟನೆ ಜೋರಾಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಹೆಚ್ಚು ತೆರಿಗೆ, ವಿದ್ಯುತ್ ಅಭಾವ ಇದೆಲ್ಲದರಿಂದ ಬೇಸತ್ತ ಜನಸಾಮಾನ್ಯರು ಭಾರೀ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಸಂಘರ್ಷ ನಡೆದಿದ್ದು ಹಲವರನ್ನ ಬಂಧಿಸಲಾಗಿದೆ. ತಂದೆ ಕಾರ್ ವಾಶ್ ಮಾಡುವಾಗ 15 ವರ್ಷದ ಮಗ ಎಕ್ಸಲರೇಟರ್ ತುಳಿದಿದ್ರಿಂದ ಭೀಕರ ಅಪಘಾತ ಸಂಭವಿಸಿದೆ. ಎಕ್ಸಲರೇಟರ್ ತುಳಿಯುತ್ತಿದ್ದಂತೆ ಕಾರು ಅಡ್ಡಾದಿಡ್ಡಿ ಚಲಿಸಿ ರಸ್ತೆಯಲ್ಲಿದ್ದ ದ್ವಿಚಕ್ರ ವಾಹನಗಳು ಹಾಗೂ ಮಕ್ಕಳಿಬ್ಬರಿಗೆ ಡಿಕ್ಕಿಯಾಗಿದೆ. ಆಟವಾಡ್ತಿದ್ದ 5 ವರ್ಷದ ಆರವ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಮತ್ತೊಬ್ಬ ಬಾಲಕ ಗಾಯಗೊಂಡಿದ್ದಾನೆ. ಬೆಂಗಳೂರಿನ ಮುರುಗೇಶ್ ಪಾಳ್ಯದ ಕಾಳಪ್ಪ ಲೇಔಟ್ನಲ್ಲಿ ದುರಂತ ನಡೆದಿದೆ. 5 ವರ್ಷದ ಕಂದನನ್ನ ಕಳೆದುಕೊಂಡ ಝಾನ್ಸಿ ತಾಮರೈ ಕಣ್ಣನ್ ದಂಪತಿ ಆಕ್ರಂದನ ಮುಗಿಲು ಮುಟ್ಟಿದೆ. ಶನಿವಾರ ಆತ್ಮಹತ್ಯೆ ಮಾಡಿಕೊಂಡಿದ್ದ ಹೈಕೋರ್ಟ್ ವಕೀಲೆ ಚೈತ್ರಗೌಡ ಅಂತ್ಯಕ್ರಿಯೆ ಅವರ ಪತಿ ಶಿವಕುಮಾರ್ ಸ್ವಗ್ರಾಮದಲ್ಲಿ ನಡೆದಿದೆ. ತುಮಕೂರಿನ ಕುಣಿಗಲ್ ತಾಲೂಕಿನ ಸಂಕೇಪುರ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಸಲಾಗಿದೆ. ಕೆಎಎಸ್ ಅಧಿಕಾರಿ ಶಿವಕುಮಾರ್ ಪತ್ನಿ ಚೈತ್ರಗೌಡ 3 ತಿಂಗಳ ಹಿಂದೆ ಡೆತ್ ನೋಟ್ ಬರೆದಿಟ್ಟು ಶನಿವಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಆದರೆ ಪೊಲೀಸರಿಗೆ ಹಲವು ಅನುಮಾನ ಮೂಡಿವೆ. ಚೈತ್ರ ವಕೀಲ ವೃತ್ತಿ ಜೊತೆಗೆ ಮಾಡೆಲಿಂಗ್, ಸ್ಪೋರ್ಟ್ಸ್ ನಲ್ಲೂ ಆಕ್ಟಿವ್ ಆಗಿದ್ದವರು. ಆತ್ಮಹತ್ಯೆ ಮಾಡಿಕೊಳ್ಳುವ ಮಹಿಳೆ ಅಲ್ಲ ಅಂತ ಪೊಲೀಸರಿಗೆ ಚೈತ್ರ ಆಪ್ತರು ತಿಳಿಸಿದ್ದಾರೆ. ರಸ್ತೆ ಅಪಘಾತದಲ್ಲಿ ಕಿರುತೆರೆ ನಟಿ ಪವಿತ್ರ ಜಯರಾಮ್ ಸಾವನ್ನಪ್ಪಿದ್ದಾರೆ. ಮಂಡ್ಯ ತಾಲೂಕಿನ ಹನಕೆರೆ ನಿವಾಸಿಯಾಗಿರುವ ಪವಿತ್ರ ಜಯರಾಮ್ ಆಂಧ್ರದ ಕರ್ನೂಲು ಸಮೀಪ ಅಪಘಾತವಾಗಿ ದುರ್ಮರಣಕ್ಕೀಡಾಗಿದ್ದಾರೆ. ತೆಲುಗಿನ ತ್ರಿನಯನಿ ಧಾರಾವಾಹಿಯಲ್ಲಿ ಜನಪ್ರಿಯವಾಗಿದ್ದ ಪವಿತ್ರ ಕನ್ನಡದ ರೋಬೋ ಫ್ಯಾಮಿಲಿ, ಜೋಕಾಲಿ, ನೀಲಿ, ರಾಧಾರಮಣ ಧಾರಾವಾಹಿಯಲ್ಲಿ ನಟಿಸಿ ಖ್ಯಾತಿ ಗಳಿಸಿದ್ರು. ಲೈಂಗಿಕ ಕಿರುಕುಳ ಹಾಗೂ ಭೂ ಕಬಳಿಕೆ ಪ್ರಕರಣದ ಆರೋಪಿಗಳಾಗಿರುವ ಸ್ಥಳೀಯ ಟಿಎಂಸಿಯ ಶಹಜಹಾನ್ ಶೇಖ್ ವಿರುದ್ಧ ಆಯೋಜಿಸಲಾಗಿದ್ದ ಪ್ರತಿಭಟನೆ ನಡೆಸಲಾಗಿತ್ತು. ಇದೀಗ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲು 70ಕ್ಕೂ ಹೆಚ್ಚು ಮಹಿಳೆಯರು ತಲಾ 2,000 ರೂಪಾಯಿ ಸ್ವೀಕರಿಸಿದ್ರು ಅಂತ ಸ್ಥಳೀಯ ಬಿಜೆಪಿ ನಾಯಕರೊಬ್ಬರು ಹೇಳುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಚುನಾವಣಾ ಆಯೋಗದ ಅಧಿಕಾರಿಗಳು ಭಾನುವಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಲಿಕಾಪ್ಟರ್ ತಪಾಸಣೆ ಮಾಡಿದ್ದಾರೆ ಎನ್ನಲಾಗಿದೆ. ಬಿಹಾರದ ಸಮಷ್ಟಿಪುರದಲ್ಲಿ ಚುನಾವಣಾ ಸಮಾವೇಶಕ್ಕೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ್ರು. ಇದಕ್ಕೆ ಕಾಂಗ್ರೆಸ್ ವಕ್ತಾರ ರಾಜೇಶ್ ರಾಥೋಡ್ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದಿದ್ದಾರೆ. ನಟ ಅಲ್ಲು ಅರ್ಜುನ್ ವೈಎಸ್ಆರ್ಸಿಪಿ ಪಕ್ಷದ ನಂದ್ಯಾಳ್ ಕ್ಷೇತ್ರದ ಶಿಲ್ಪಾ ರವೀಂದ್ರ ಕಿಶೋರ್ ಮನೆಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಅಲ್ಲು ನೋಡಲು ಜನಸಾಗರವೇ ನಡೆದಿತ್ತು. ಅಲ್ಲು ಭೇಟಿ ವೇಳೆ ನೀತಿ ಸಂಹಿತೆಯ ಉಲ್ಲಂಘನೆ ಆರೋಪ ಹಿನ್ನೆಲೆ ಬನ್ನಿ ವಿರುದ್ಧ ಕೇಸು ದಾಖಲಾಗಿದೆ. ಕರ್ನಾಟಕದ ಮಾದರಿಯಲ್ಲಿ ಫ್ರೀ ಬಸ್ ಜಾರಿಗೊಳಿಸಿರುವ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಸ ತಲೆನೋವು ಶುರುವಾಗಿದೆ.
2026ರ ಬಳಿಕ ಹೈದರಾಬಾದ್ ಮೆಟ್ರೋ ಯೋಜನೆಯಿಂದ L&T ಹೊರನಡೆಯಲು ಆಲೋಚಿಸುತ್ತಿದೆ ಅಂತ ಸಂಸ್ಥೆಯ ನಿರ್ದೇಶಕ ಆರ್ ಶಂಕರ್ ರಮಣ್ ತಿಳಿಸಿದ್ದಾರೆ. ಕ್ಯಾನ್ಸರ್ನಿಂದ ಕೊನೆಯುಸಿರೆಳೆದ ತನ್ನ ತಾಯಿಯ ಸವಿನೆನಪಿಗಾಗಿ ಪುತ್ರನೋರ್ವ 85 ಅಡಿ ಎತ್ತರದ ದೇವಾಲಯವನ್ನೇ ನಿರ್ಮಿಸಿದ್ದಾನೆ. ಡಾಕ್ಟರ್ ಜಯಂತ ಜಯರಾಜ್ ಎಂಬ ವ್ಯಕ್ತಿ ಅಮ್ಮಂದಿರ ದಿನದಂದು ತಾಯಿಯ ದೇವಾಲಯವನ್ನ ಸಾರ್ವಜನಿಕರಿಗೆ ತೆರೆದಿದ್ದಾರೆ. ತಮಿಳುನಾಡಿನ ತೇನಿ ಜಿಲ್ಲೆಯ ಚುರುಲಿಪಟ್ಟಿಯಲ್ಲಿ 1 ಎಕರೆ ಪ್ರದೇಶದಲ್ಲಿ ಈ ದೇವಾಲಯ ನಿರ್ಮಿಸಲಾಗಿದೆ.